ಇದೇನಪ್ಪ ಕೆಳಗಡೆ ಮೇಲ್ ಮಾತ್ರ ಒಳ್ಳೆ ಪ್ರೊಫೆಷನಲ್ ತರ ರೆಡಿ ಆಗ್ಬಿಟ್ಟು ಕೆಳಗಡೆ ನೋಡಿದ್ರೆ ದೊಡ್ಡಣ್ಣನ ಚಡ್ಡಿ ಹಾಕೊಂಡು ಮತ್ತೆ ಏನ್ ಚೆನ್ನಾಗಿದೆಯಾ ನೀನು. ಆ ಕಣ್ಣು ನೋಡಿದ್ರೆ ಹಂಗೈತೆ, ಮೂಗ್ ನೋಡಿದ್ರೆ ಹಂಗೈತೆ. ಓ ಬತ್ತಾನೆ ತಿಳ್ಕೊ. ನಮ್ಮಪ್ಪ ನನಗ್ ಸಪೋರ್ಟು, ನಮ್ಮಪ್ಪ ಹಂಗೆ ನನಗೆ ಸಪೋರ್ಟು, ನಮ್ಮಮ್ಮಂಗೆ ಸಪೋರ್ಟ್. ನಮ್ಗೆ ಹಂಗಾರೆ ಮರ್ಯಾದಿನೇ ಇಲ್ಲ. ಮರ್ಯಾದೆ ಏನು ಕೊಡ್ಬೇಕು ನಿನ್ಗೆ? ಸರಿ ನಾನು ಏನು ಕೊಡು, ನನಗೆ ಏನಕ್ಕೆ ಮರ್ಯಾದೆ ಕೊಡ್ಬೇಕು ಅನ್ನೋ ಏನು ಹೇಳೋಣ ಇದಕ್ಕೆ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಮಸ್ತಾಗಿದ್ದೀನಿ, ನೀವು ಮಸ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಮ್ಮಪ್ಪ ಸೋಡಾ ಗಿಡ ಎಲ್ಲ ಹಾಕೊಂಡ್ಬಿಟ್ಟವ್ರೆ. ಗುರುಗಳೇ, ಏನ್ ಇವತ್ತು ಸೋಡಾ ಗಿಡ ಹಾಕೊಂಡ್ಬಿಟ್ಟಿದ್ದೀರಾ? ಏನಿದು ಸ್ಟೈಲು ಬಾ. ಈ ಮುಸುಡಿಗೆ ಸ್ಟೈಲಾ? ಈ ಮುಸುಡಿ ಏನಾಗೈತೆ ಅಂತ ಏಜ್ ಬರಾಗಿಲ್ವಾ ನಿನ್ಗೆ? ಏಜ್ ಬಾರ ಅನ್ನೋರು ಯಾರು? ಹಂಗಾರೆ ನಿಂಗೆ ಏಜ್ ಇವಾಗ ಏನು? ಇವಾಗ ಅಮ್ಮಮ್ಮ ಅಂದ್ರೆ ಒಂದು 25. ಒಬ್ಬೋ ನೋಡ್ 20 ಅನ್ಬಿಡು. ನೋಡ್ ಹಂಗಾರೆ ಇನ್ನೊಂದು ಹುಡುಗಿ ನೋಡೋಣ. ಬೇಡ ನಮ್ಗೊಂದು ಹುಡುಗಿನೇ ಸಾಕು. ಏಕೆ ಅದೇ ಮೇಂಟೈನ್ ಮಾಡಕೈತೆ ಇಲ್ಲ? ಅದೇ ಮೇಂಟೈನ್ ಮಾಡೋದು ಸಾಕು ಪಾಪ. ಅದಕ್ಕೇನೆ ಪ್ಯಾರಲಲ್ಲಿ ಕಾಸು ಕೊಡೋಕ್ಕಾಯ್ತಾ ಇಲ್ಲ. ನಮ್ಮಮ್ಮಂಗೆ ಯಾವ ರೇಂಜಿಗೆ ಗಜಿಟ್ ಮಾಡ್ತಾವ ನಮ್ಮಪ್ಪ. ಅಲ್ಲ ಮಮ್ಮಿ, ಅಡ್ಗೆ ಮನೆ ಎಲ್ಲ ಅಂಟ್ಕೊಂಡಿದ್ಯಾ? ಯಾಕೆ? ಒಂದಿನ ನಿನ್ನೆ ಒಂದೇ ಒಂದಿನ ಎಷ್ಟು ಗಂಟೆಗೆ ತಿಂದೆ? ಯಾವುದು ನೈಟು? 11 ಗಂಟೆ. ನಿನ್ನೆ ನಮ್ಮಮ್ಮ ಚಂದ್ರನ ನೋಡಿ, ಉಪವಾಸ ಇದ್ದು ಚಂದ್ರನ ನೋಡಿ ದೇವ್ರಿಗೆ ಪೂಜೆ ಮಾಡಿ, ನಮ್ಮಮ್ಮ ನೈಟ್ 11 ಗಂಟೆಗೆ ಎಬ್ಬಿಸ್ತೈತೆ. ನಾನು ಚಂದ್ರನ್ ನೋಡ್ಬಿಟ್ಟು ಚಂದ್ರನ್ ಪೂಜೆ ಮಾಡಿ ಮಂಗಳಾರತಿ ತಗೊಬಂದಿದ್ದೀನಿ, ನಮಸ್ಕಾರ ಮಾಡ್ಕೊ ಅಂತ. ಏನ್ ಹೇಳ್ಬೇಕು ಇದಕ್ಕೆ? 11 ಗಂಟೆಗೆ ನೈಟ್ 11 ಗಂಟೆಗೆ ಮಲ್ಕೊಂಡಿದ್ದೀನಿ ನೆಮ್ಮದಿಯಾಗಿ. ಅವಾಗ ಬಂದು ಡಿಸ್ಟರ್ಬ್ ಮಾಡ್ತಾರೆ. ಡಿಸ್ಟರ್ಬ್ ಅಲ್ಲ, ಅದು ಇನ್ನೇನು ಒಳ್ಳೆಯದು. ನಿಂತಾಳೆ. ನಮ್ದು ಎಲ್ಲೂ ಹೋಗಲ್ಲ, ಮನೆ. ಆಯ್ತು ಹೋಗೋಣ ಬಾ. ಆಚೆ ಕರ್ಕೊಂಡೋಯ್ತೀನಿ ಬಾ. ಬೇಡ. ಇದಕ್ಕೇನು ಹೇಳ್ಬೇಕು? ಆಚೆ ಕರ್ಕೊಂಡೋಯ್ತೀನಿ ಬರ್ರಿ ಅಂದ್ರೆ ಇಬ್ರು ಬರಲ್ಲ. ಮನೆಯಿಂದ ಆಚೆಗಡೆ ಕಾಲಿಡಕ್ಕೆ ಅಳ್ತಾರೆ ಒಂದೇ ಕಣ್ಣಲ್ಲಿ. ಎಲ್ಲೂ ಕರ್ಕೊಂಡೋಗಲ್ಲ. ಮನೇಲೇ ಇರ್ತೀನಿ. ಏನ್ ಹೇಳ್ತೀರಾ ಇದಕ್ಕೆ? ನಾನು ಕೈ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಎದ್ರಕೋಬಿಡ್ಬೇಕಾ ಅಂದ್ರೆ ಭಯ ಇರ್ಬೇಕು. ಇನ್ನೇನ್ ದೊಡ್ಡ ಡಾನ್ ಅಲ್ಲ ಮತ್ತೆ ಅಮ್ಮ ಆಗ್ಬಿಟ್ರೆ ಅಮ್ಮ ಅಂದ್ಬಿಟ್ರೆ ಎದ್ರಕೊಂಡ್ಬಿಡ್ಬೇಕಾ? ನೋಡಿ ನಿಮ್ಮಪ್ಪನ ಎದುರಿಸು ನೋಡೋಣ. ನಮ್ಮಪ್ಪನ ನಿಮ್ಮಪ್ಪನ ಕರ್ನಾಟಕ ನೋಡಿದೆ ಎದುರಿಸು ನೋಡೋಣ. ಇದೇನಪ್ಪ ಕೆಳಗಡೆ? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು? ಮೇಲ್ ಮಾತ್ರ ಒಳ್ಳೆ ಪ್ರೊಫೆಷನಲ್ ತರ ರೆಡಿ ಆಗ್ಬಿಟ್ಟು ಕೆಳಗಡೆ ನೋಡಿದ್ರೆ ದೊಡ್ಡಣ್ಣನ ಚಡ್ಡಿ ಹಾಕೊಂಡು ಯಾವ ತರ ನಮ್ಮ ಇದು ಅವ್ರಿಗೆ ಚಿಕ್ಕಣ್ಣ. ಅದಕ್ಕೆ ಕೆಳಗಡೆ ಗಾಲಿ ಆಡ್ಲಿ, ಮೇಲ್ಗಡೆ ಮಾತ್ರ ಇಷ್ಟು ನೋಡ್ಕೊಳ್ಳಿ ಅಂತ ಅಷ್ಟೇ. ನಾನು ಇಷ್ಟು ಮಾತ್ರ ಕ್ಯಾಮ್ರಾ ತೋರ್ಸಲ್ವಲ್ಲ, ಪೂರ ತೋರಿಸ್ತೀನಲ್ಲ ಹಿಂಗೆ. ನಮ್ದು ಏರ್ ಔಟ್ ಆಗ್ಲಿ ಅಂತ. ಏರ್ ಔಟ್ ಆಗ್ಲಿಲ್ಲ, ಏರ್ ಇನ್ನಾಗ್ಲಿ ಅಂತಲ್ಲ. ಏನ್ ಚೆನ್ನಾಗಿದೆಯಾ ನೀನು. ಆ ಕಣ್ಣು ನೋಡಿದ್ರೆ ಹಂಗೈತೆ, ಮೂಗ್ ನೋಡಿದ್ರೆ ಹಂಗೈತೆ. ಓ ಬತ್ತಾನೆ ತಿಳ್ಕೊ. ನಮ್ಮಪ್ಪ ನನಗ್ ಸಪೋರ್ಟು, ನಮ್ಮಪ್ಪ ಹಂಗೆ ನನಗೆ ಸಪೋರ್ಟು, ನಮ್ಮಮ್ಮಂಗೆ ಸಪೋರ್ಟ್. ಆಮೇಲೆ ಬಂದು ಕುದುರೆ ಮೇಲೆ ಹಾಕೊಂಡ್ಸ್ಕೋಬೋದು ಕನ್ಸಲಿ. ಏನು ಅನ್ಕೊಂಬಿಟ್ಟಿದ್ಯಾ ನನ್ನ? ಕನ್ಸಲಿ ಏನ್ ಅನ್ಕೊಂಬಿಟ್ಟಿದ್ಯಾ ನನ್ನ? ಏನ್ ಅನ್ಕೊಳ್ಳೋದು? ವರ್ಷಿಡಿ ಅನ್ಕೊಂಡಿದ್ದೀನಿ ಅಷ್ಟೇ. ನಮ್ಗೆ ಹಂಗಾರೆ ಮರ್ಯಾದಿನೇ ಇಲ್ಲ. ಮರ್ಯಾದೆ ಏನು ಕೊಡ್ಬೇಕು ನಿನ್ಗೆ? ಸರಿ ನಾನು ನನಗೆ ಏನಕ್ಕೆ ಮರ್ಯಾದೆ ಕೊಡ್ಬೇಕು ಅಂದ್ರೆ ಏನು ಹೇಳೋಣ ಇದಕ್ಕೆ? ಏನ್ ಮಾಡ್ತೀಯ ಅಂತ ಮರ್ಯಾದೆ ಕೊಡ್ಬೇಕು ನಿನ್ಗೆ? ಕೆಲ್ಸಕ್ಕೆ ಹೋಯ್ತೀಯಾ ಬತ್ತೀಯಾ? ಪೇಮೆಂಟ್ ಕೊಡಲ್ವಾ ನಿನ್ಗೆ? ಪೇಮೆಂಟ್ ಕೊಟ್ಬಿಟ್ರೆ ಮರ್ಯಾದೆ ಕೊಡ್ಬೇಕು. ಮನೇಲಿ ಕೆಲಸ ಮಾಡ್ಬೇಕು. ಐಶ್ವರ್ಯ ರೈ ಅಲ್ಲ ನಾನು. ಮತ್ತೆ ಏನಿದು? ಅದೇ ಅದು ಹೌಸ್ ವೈಫ್ ನಾನು.
ಹ್ಞೂ ಮತ್ತೆ ನೀನು ಚೆನ್ನಾಗಿದ್ಯಾ, ನಾನು ಚೆನ್ನಾಗಿಲ್ಲ ಹಂಗಂದ್ರೆ ನೀನು ಚೆನ್ನಾಗಿದ್ಯಾ ಪಕ್ಕ ನೋಡ್ ಬಾ. ನಾನು 45 ಇರು ಇರು, ಒಂದು ನಿಮಿಷ ಇರು. ಬಾ ಮಮ್ಮಿ ಚೆನ್ನಾಗೈತಾ ಚೆನ್ನಾಗಿಲ್ವಾ ಆ ಕಡೆ ನೋಡ್ಬೇಡ, ನೀನು ಈ ಕಡೆ ಮಾತ್ರ ನೋಡು. ಹಾಂ ಹಾಂ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಿಜ ಹೇಳು. ಅವರು ಒಂದು ಸ್ವಲ್ಪ ಏಜ್ ಆಗಿದೆ. ತಲೆ ಅಲ್ಲಾಡ್ಸು ಹೋಗ್ಲಿ, ಮಾತಾಡಕ್ಕಾಗಲ್ಲ ಅಂತ ಗೊತ್ತು. ಚೆನ್ನಾಗೈತೆ ಚೆನ್ನಾಗಿಲ್ಲ. ಹೌದಾ, ತಲೆ ಹಿಂಗಿಂಗ್ ಅಲ್ಲಾಡ್ತೈತೆ, ಬಾಯಲ್ಲಿ ಮಾತ್ರ ಚೆನ್ನಾಗಿಲ್ಲ ಅಂತ ಬರ್ತೈತೆ. ತಿಳ್ಕೊ ಯಾರಿಗೆ ನೀನ್ ನೀನ್ ಹೆಂಗಿದ್ಯಾ ಅಂತ. ನಾನ್ ಚೆನ್ನಾಗೇ ಇದ್ದೀನವ್ವ. A few moments later, 2000 years later, one eternity later. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ. ನಾಳೆ ಸ್ಯಾಲ್ರಿ ಆಗುತ್ತೆ ಅಂತ ಫುಲ್ ಹ್ಯಾಪಿ ಆಗಿದ್ದೆ. ಇನ್ಸೆಂಟಿವ್ ಎಲ್ಲ ಓನ್ ಮಂತು ನನ್ನ ಸ್ಯಾಲ್ರಿ ಕಟ್ ಆಗಿತ್ತು, ಅದ್ರದ್ದೆಲ್ಲ ಈ ಮಂತ್ ಬರುತ್ತೆ ಅಂತ ಫುಲ್ ಖುಷಿಯಾಗಿದ್ದೆ. ಹಾಕೊಡ್ತೀನಿ ಅಂತ ಹೋಗಿ ಹಾಕ್ಸ್ಕೊಂತು. ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ ಸ್ಯಾಲ್ರಿ, ಅದು ರೀಚ್ ಆಗದೆ ಕಮ್ಮಿ ಬಂದ್ಬಿಡ್ತು ಅಂತ ಹೇಳಿದ್ರೆ ಇರುತ್ತಲ್ಲ ಒಂದು ಕೋಪ, ಹೇಳೋಕ್ಕಾಗಲ್ಲ. ಹಂಗಾಗೋಗೈತೆ ನನಗಂತೂ. ಕೋಪ ಕಂಟ್ರೋಲೇ ಮಾಡ್ಕೊಳಕೈತೆ ಇಲ್ಲ ನನಗೆ, ಹಂಗಾಗ್ಬಿಟ್ಟೈತೆ. ನಮ್ಮನೇಲಿ ನೋಡಿದ್ರೆ ಬಂದರೆ ಮಿಕ್ಸಿ ಬೇರೆ ಕೆಟ್ಟೋಗ್ಬಿಟ್ಟೈತೆ. ಮಿಕ್ಸಿ ರಿಪೇರಿ ಮಾಡ್ಕೊಂಡು ಕೂತವ್ರೆ ನಮ್ಮಪ್ಪ ಆಲ್ರೌಂಡ್, ಟೈಲರ್, ಎಲೆಕ್ಟ್ರಿಷಿಯನ್ ಎಲ್ಲ ಫುಲ್ ಆಲ್ರೌಂಡ್. ಮನೇಲಿ ಏನೇ ಪ್ರಾಬ್ಲಮ್ಸ್ ಆದರೂ ಎಲ್ಲ ಸಾಲ್ವ್ ಮಾಡ್ತಾರೆ. ಏನು ಮಾಡೋಣ, ತಿರುಪತಿಗೆ ಬೇರೆ ಹೋಗ್ಬೇಕು. ಏನೋ ಒಂದು ಕಮಿಟ್ಮೆಂಟ್ ಇಟ್ಕೊಂಡಿದ್ದೆ, ಎಲ್ಲ ನಾಶ ಆಗಿ ಕುಟ್ಟೋಯ್ತು. ಏನು ಮಾಡೋದು ಅಂತಲೇ ತಲೆಗೋಯ್ತಾ ಇಲ್ಲ, ತಲೆ ಕೆಟ್ಟೋಗ್ಬಿಟ್ಟೈತೆ ಗೈಸ್. ಏನು ಮಾಡ್ತಾ ಇದೆಯಾ ಗುರುಗಳೇ? ಯಾವ ವೈರು ಇದು ಕಾರ್ಬನ್ ಬರ್ನ್ ಆಯ್ತಾ? ಮಿಕ್ಸಿ ಕೆಟ್ಟೋಗಿದೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ ಮಿಕ್ಸಿ ಕೆಟ್ಟೋಗಿದೆ. ಮಿಕ್ಸಿ ಅದನ್ನು ರೆಡಿ ಮಾಡ್ತಾರೆ ಇವ್ರು, ಏನೇನೋ ಎಲ್ಲ ರೆಡಿ ಮಾಡ್ತವ್ರೆ. ತಿರುಪತಿ ಪ್ರಿಪ್ರೇಷನ್, ಹೇಮಾವತಿ ಅವರು ತಿರುಪತಿಗೆ. ಇವ್ರು ನೋಡಿದ್ರೆ ಮಿಕ್ಸಿ ರಿಪೇರಿ ಮಾಡ್ತವ್ರೆ. ಏನು ಮಾಡ್ತಿದ್ಯಮ್ಮ? ಇವ್ರಿಗೂ ಮಿಕ್ಸಿ ಕೆಟ್ಟೋಗ್ಬಿಟ್ಟು ತಲೆ ಕೆಟ್ಟೋಗೈತೆ. ಏನೋ ಖುಷಿಯಾಗಿ ಮಾಡ್ತಾ ಇದ್ರು, ಇವ್ರಿಗೆ ಹಂಗೆ ತಲೆ ಕೆಟ್ಟೋಗೈತೆ ಅಲ್ಲೇನಮ್ಮ? ನನಗೆ ನನ್ನ ಸ್ಯಾಲ್ರಿ ಚಿಂತೆ ಆಗ್ಬಿಟ್ಟೈತೆ. ಪೇಮೆಂಟ್ ಅಲ್ಲಪ್ಪ, ಪೇಮೆಂಟು ಹೋಯ್ತಷ್ಟೆ. ಅಂದರೆ ಪೂರ ಅಲ್ಲ, ನಾನು ಅನ್ಕೊಂಡಿದ್ದಕ್ಕಿಂತ ಕಮ್ಮಿ ಬರ್ತೈತೆ. 18. ಅದು ಏನ್ರಲ್ಲಿ ಕಟ್ಟೈತೈತೆ, ಏನು ಕತೆ ಒಂದು ಅರ್ಥ ಆಯ್ತಾ ಇಲ್ಲ ನನಗಂತೂ. ತಲೆ ಕೆಟ್ಟೋಗೈತೆ. ಪೇಮೆಂಟ್ ಸ್ಲಿಪ್ ಎಲ್ಲ ಕೊಡ್ತಾರೆಪ್ಪ, 30 days ಪೇಯಬಲ್ ಐತೆ, ಬಟ್ ಆದ್ರೂ ಕಟ್ಟಾಗತ್ತೆ. ಹಂಗಂತೂ ಇವತ್ತು ಇಂಟ್ರೆಸ್ಟೇ ಇಲ್ಲ, ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ, ಹಂಗಾಗ್ಬಿಟ್ಟೈತೆ ನನಗಂತೂ. ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ, ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು, ನನ್ನ ಕಮಿಟ್ಮೆಂಟ್ ಎಲ್ಲ ಹಿಂಗೆ, ಮನೆಗಿಷ್ಟು, ಅವ್ರಿಗೆ ಅಷ್ಟು ಕೊಡಬೇಕು, ಇವ್ರಿಗೆ ಅಷ್ಟು ಕೊಡಬೇಕು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ನನಗಿಷ್ಟು ಉಳಿಯುತ್ತೆ, ನಾನು ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಂಡು ಏನಾದರೂ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಕೈ ಕೊಡ್ತು. ಏನು ಮಾಡಲಿ ಮದರ್ ಇಂಡಿಯಾ? ಏನು ಮಾಡಂಗಿಲ್ಲ, ಬರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಾ ಅಷ್ಟೇ. ಏನು ಮಾಡಾಯ್ತದೆ? ಓಕೆ ಗೈಸ್, ಆಗಿದ್ದಾಯಿತು. ಈಗೇನು ಮಾಡೋಕ್ಕಾಗಲ್ಲ. ಹೋಗಿರೋ ಸ್ಯಾಲ್ರಿನ ಮತ್ತೆ ಆ ಸ್ಯಾಲ್ರಿ ಬಾ ಅಂದರೆ ಬರೋಕ್ಕಾಗಲ್ಲ. ನೋಡುವ, ನೆಕ್ಸ್ಟ್ ಸ್ಯಾಲ್ರಿ ನೋಡುವ, ಬಂದಷ್ಟು ಬರಲಿ, ಅದರಲ್ಲೇ ಜಾಲಿ ಮಾಡುವ ಅಷ್ಟು. ಓಕೆ, ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಮೂಡ್ ಅಪ್ಸೆಟ್ ಆಗಿಬಿಟ್ಟೈತೆ, ಸೊ ಅದಕ್ಕೆ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಎಲ್ಲ ವಿಡಿಯೋದಲ್ಲೂ ಹೇಳ್ತಿದ್ದೆ. ಬಟ್ ಈ ವಿಡಿಯೋ ಸ್ವಲ್ಪ ಬೋರಿಂಗ್ ಆಗೈತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಏನು ಮಾಡೋಣ, ಎಲ್ಲ ಲೈಫಲ್ಲೂ ಏರುಪೇರು ಇದ್ದೇ ಇರುತ್ತಲ್ವ. ಹಾಗೇನೆ ನಮ್ಮ ಲೈಫ್ ಒಂದೊಂದು ಸತಿ ಖುಷಿನೂ ಇರುತ್ತೆ, ದುಃಖನೂ ಇರುತ್ತೆ, ಬೇಜಾರಿರುತ್ತೆ, ಎಲ್ಲ ಇರುತ್ತೆ. ಎಲ್ಲನೂ ಅನುಸರಿಸ್ಕೊಂಡು ಹೋಗ್ಬೇಕು. ಆದರೂ ಪರವಾಗಿಲ್ಲ, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತಲೇ ಅನ್ಕೊತೀನಿ ನಾನು. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದೇನೆಂದರೆ, ನೀವು ಯಾರ್ಯಾರು ಪೇಮೆಂಟ್ ಆಗೋವರೆಗೂ ವೆಯ್ಟ್ ಮಾಡ್ಕೊಂಡಿರ್ತೀರಲ್ವ, ನಿಮ್ಮ ಕಮಿಟ್ಮೆಂಟ್ ಹಿಂಗೆ ಲೆಕ್ಕ ಹಾಕ್ಕೊಂಡಿರ್ತೀರಲ್ವ,
ಆ ಸ್ಯಾಲ್ರಿ ಬರ್ದಿರೆ ಕಮ್ಮಿ ಬಂದ್ಬಿಡುತ್ತಲ್ಲ. ಯಾರಿಗೆ ಈ ಥರ ಆಗಿದೆಯೋ ದಯವಿಟ್ಟು ಕಮೆಂಟ್ ಮಾಡಿ, ಎಷ್ಟು ಜನಕ್ಕಾಗಿದೆ ನೋಡೋಣ ಈ ಥರ. ಓಕೆನಾ? ಓಕೆ ಗೈಸ್, ವ್ಲಾಗ್ ಹೀಗೆ ಎಂಡ್ ಮಾಡ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವ್ಲಾಗ್.